9 ಗಂಟೆಗೆ ಸ್ಕೂಲ್ ಇದ್ರೆ 8 ಗಂಟೆಗೆ ಎದ್ದೇಳೋ ನಮ್ಮ ಮೇಡಮ್ ಇವತ್ತು 6 ಗಂಟೆಗೆನೆ ಎದ್ದು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ನಾವ್ ಇವತ್ತು ಅವಳನ್ನ ಸ್ಕೂಲಿಗೆ ಕಳ್ಸಲ್ಲ ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. 11 ಗಂಟೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು 1 ಗಂಟೆ ಆದ್ರೂ ಬರ್ಲಿಲ್ಲ. ಸೊ ಅದಕ್ಕೆ ನಮ್ಮ ಮೇಡಮ್ ಎಕ್ಸ್ಪ್ರೆಷನ್ ಈ ರೀತಿಯಾಗಿದೆ. ಚಳಿಗಾಲ ಇರೋದ್ರಿಂದ ಬಿಸಿಲೇನ್ ಇರ್ಲಿಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಟ್ರಾವೆಲಿಂಗ್ ಏನ್ ಬೋರ್ ಅಂತ ಅನಿಸ್ಲಿಲ್ಲ. ಫೈನಲಿ ನಮ್ ಡೆಸ್ಟಿನೇಷನ್ ನ ರೀಚ್ ಆದ್ವಿ. ಒಂದ್ ಕಾಲದಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ರಸ್ತೆ ಬೀದಿ ಬದಿಯಲ್ಲೆಲ್ಲ ವಜ್ರ ವೈಡೂರನ್ನ ಮಾರ್ತಾ ಇದ್ರು. ದೂರದಿಂದ ಉಗ್ರ ನರಸಿಂಹನ ದರ್ಶನ ಮಾಡ್ಕೊಂಡು ನಾವೀಗ ನಮ್ ಪ್ಲೇಸ್ ಕಡೆ ಹೊರಡ್ತಾ ಇದೀವಿ. ಇವತ್ ಸ್ಯಾಟರ್ಡೆ ಇತ್ತಲ್ವಾ, ಅದಕ್ಕೆ ಯಂತ್ರೋದ್ಧಾರಕ ಆಂಜನೇಯನ್ಗೆ ಹೋಗ್ಬೇಕಂತ ಹೇಳಿ ನಾವ್ ಬಂದ್ವಿ. ಒಂದು ಟ್ರಾಜಿಡಿ ಏನಂತ ಹೇಳಿದ್ರ, ಇದ್ ನಾವ್ ಹೋಗ್ತಾ ಇರುವಂತ ಯಂತ್ರೋದ್ಧಾರಕ ಆಂಜನೇಯನ್ಗೆ ಶಾರ್ಟ್ ಕಟ್ ರೂಟ್ ಇದೆ ಅಂತ ನಮ್ಗೆ ಗೊತ್ತಿತ್ತು. ಬಟ್ ಆ ರೂಟ್ ಕ್ಲೋಸ್ ಆಗಿದೆ ಏನೋ ಅಂತ ಅನ್ಕೊಂಡು ಇವಾಗ ನಾವ್ ಹೋಗ್ತಾ ಇರುವಂತ ರೂಟ್ ಶಾರ್ಟ್ ಕಟ್ ರೂಟ್ ಗಿಂತ 3 ಪಟ್ಟು ದೂರ ಇತ್ತು. ಸೊ ಏನ್ ಮಾಡೋದು, ಮೊದ್ಲೇ ಗೊತ್ತಿರ್ಲಿಲ್ಲಲ್ವಾ, ಅದಕ್ಕೆ ಈ ರೂಟ್ ಅಲ್ಲಿ ನಾವು ಹೋಗ್ತಾ ಇದೀವಿ. ನಡ್ಕೊಂಡ್ ಮುಂದೆ ಬಂದ್ವಿ. ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆ ಅಲ್ವಾ, ಅದು ಮಾತಂಗಿ ಬೆಟ್ಟ ಅಂತೆ. ಅದಕ್ಕೆ ಕರೆಕ್ಟ್ ಆಗಿ ದಾರಿನೇ ಇಲ್ವಂತೆ, ಗುಡ್ಡದಲ್ಲೇ ಹೋಗ್ಬೇಕಂತೆ. ನಾವಿಷ್ಟು ಸಣ್ಣ ದಾರಿನ ದಾಟ್ಕೊಂಡು ಹೋಗೋಷ್ಟ್ರೊಳಗೆ ಕಾಲ್ ನೋವು ಬಂದ್ಬಿಟ್ಟಿತ್ತು. ಅಷ್ಟು ಮೇಲೆ ಹೆಂಗ್ ಹತ್ಕೊಂಡು ಹೋಗಿದಾರೋ ಏನೋ ಅಂತ ಮಾತಾಡ್ಕೊಂಡು ನಾವ್ ಹಂಗೆ ಮುಂದೆ ಬಂದ್ವಿ. ಅವಾಗೆಲ್ಲ ಒಂದ್ ಗಾದೆ ಹೇಳ್ತಿದ್ರು, ಕಾಲಿದ್ದವರು ಹಂಪಿ ಸುತ್ತಬೇಕಂತ, ಕಣ್ಣಿದ್ದವರು ಕನಕಗಿರಿ ನೋಡ್ಬೇಕು ಅಂತ ಹೇಳಿ. ಅದು ಇವಾಗ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಕಣ್ ಹಾಯಿಸಿದಷ್ಟು ದೇವಾಲಯಗಳು, ಶಿಲೆ, ಸಂಸ್ಕೃತಿನೇ ಕಾಣಿಸ್ತಾ ಇತ್ತು. ಅಲ್ಲಿ ಕಲ್ಲಿನಲ್ಲಿ ಕೆತ್ತಿರುವಂತಹ ದೇವಸ್ಥಾನಗಳು, ಶಿಲೆಗಳು ಎಲ್ಲಾನು ನೋಡ್ಕೊಂಡು ಮಾತಾಡ್ಕೊಂಡು ಮುಂದೆ ಬಂದ್ವಿ. ನಮ್ ಹಿರಿ ತಲೆಗಳೆಲ್ಲ ಒಂದ್ ಬೋರ್ಡ್ ಮುಂದೆ ನಿಂತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇದ್ರು. ಏನಪ್ಪಾ ಇದು, ಎಲ್ರು ಸೇರಿದಾರಲ್ಲ ಅಂತ ನಾವು ಕೂಡ ಹೋಗಿ ನೋಡಿದ್ವಿ. ಅಲ್ಲಿ ಇದ್ದಿದ್ದು ಅಚ್ಯುತರಾಯ ದೇವಾಲಯದ ಬಗ್ಗೆ